ಅನೇಕರಿಗೆ ಸಿಗುವಂಥ ಬೆಸ್ಟ್ ಆ್ಯಕ್ಟರ್ ಅವಾರ್ಡ್ ನನಗೆ ಯಾವತ್ತೂ ಸಿಗಲಿಲ್ಲ. ಈ ಪದ್ಮ ಪ್ರಶಸ್ತಿಗಳು ಯಾತಕ್ಕೆ ಯಾರಿಗೆ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಯಾವ ಒಂದು ಕ್ಲಾರಿಟಿ ಇರಲಿಲ್ಲ, ಪಾರದರ್ಶಕತೆ ಇರಲಿಲ್ಲ. ಆದರೆ ಮೋದಿಯವರು 3 ವರ್ಷದ ಹಿಂದೆ ಈಗ ಪದ್ಮ ಪ್ರಶಸ್ತಿಗಳಲ್ಲಿ ಜನರು ಪಾಲ್ಗೊಳ್ಳಬೇಕು ಅಂತ ಕರೆ ಕೊಟ್ಟಾಗ ಯಾವ ರೀತಿಯ ಕನ್ನಡಿಗರು ಅದಕ್ಕೆ ಸ್ಪಂದಿಸಿ ಕನ್ನಡಾಭಿಮಾನಿಗಳು ಕನ್ನಡಿಗರು ಮಾಡಿದ್ರಿಂದ ಈ ಪ್ರಶಸ್ತಿ ಬಂದಿದೆ. ಇದು ನಾನು ಕನ್ನಡಿಗ ಅದಕ್ಕೆ ಅದಕ್ಕೆ ಅವ್ರಿಗೆ ಕನ್ನಡಿಗರಿಗೆ ಅರ್ಪಿಸೋದು ಯಾಕಂದರೆ ಕನ್ನಡಿಗರಿಂದ ನನಗೆ ಬಂದಿದೆ. ಮೋದಿಯವರು ಅದಕ್ಕೆ ಕಾರಣೀಭೂತರು. ಅದರಿಂದ ಈ ಹೊಸ ವ್ಯವಸ್ಥೆ ತರೋಕೆ ಮೋದಿಯವರು ಮಾಡಿದ್ದಾರೆ, ಅವ್ರಿಗೆ ಶ್ರೇಯ ಕೊಡ್ತೀನಿ. ಅಲ್ಲ, ನಿಮಗೆ ಅಭಿಮಾನಿ ಸಂಘಗಳಿಲ್ಲ. ರಾಜ್ಕುಮಾರ್ ಅವರ ಹೆಸರಲ್ಲಿ ಅಭಿಮಾನಿಗಳ ಸಂಘ ಇದ್ದೇ ಇದೆ. ಸೊ ನೀವು ಅಲ್ಲಿ ಸೇರ್ಬೋದು. ನಮ್ಮ ಹೆಸರಲ್ಲಿ ಇನ್ನೊಂದು ಶುರು ಮಾಡೋದು ಬೇಡ. ಸರ್, ನಿಮಗೆ ಬಯಲುದಾರಿಯಲ್ಲಿ ಇಷ್ಟು ಕೊಟ್ಟಿದ್ದೆ. ಇವಾಗ ಯಾಕಂದರೆ ಈ ಚಂದನ ಗೊಂಬೆಯಲ್ಲಿ ಇಂಟರ್ವಲ್ಗೆ ನಿಮ್ಮ ಪಾರ್ಟ್ ಮುಗಿತದೆ. ನೀವು ಹಾಗೆಲ್ಲ ಲೆಕ್ಕ ಹಾಕಿದರೆ ಆಗೋದಿಲ್ಲ. ಪಿಕ್ಚರ್ ಭಾಳ ಯಶಸ್ವಿಯಾಗಿತ್ತು. ಇದಕ್ಕಿಂತ ಜಾಸ್ತಿ ನೀವು ಹೇಳಿದ್ರಿ ನಾನು ಯಾವ ಸಿನಿಮಾದಲ್ಲಿ ಎಂಟರ್ಟೈನ್ಮೆಂಟ್ ಮಾಡಿಲ್ಲ, ನೆಗೆಟಿವ್ ಕ್ಯಾರೆಕ್ಟರ್ ಅಂತ. ಹೆಣ್ಣು ನೃತ್ಯ ಮಾಡಬೇಕು, ಅವ್ರು ನೃತ್ಯ ಮಾಡೋದು ನೋಡುವಂಥ. ಇವ್ರಿಗೆ ಪುರುಷರು ಯಾಕೆ ಸೊಂಟ ಅಲ್ಲಾಡ್ಸ್ಕೊಂಡು ಕುಣಿಬೇಕು? ಚಂದ ನನಗಂತೂ ನನಗೇನು ಇಷ್ಟ ಆಗೋದ್ರೆ ನಾನು ಹೇಗೆ ಮಾಡ್ತೇನೆ. 20 ರೂಪಾಯಿ ದಿನಕ್ಕೆ ಸಂಬಳ, ಅಲ್ಲಿಂದ ಲಕ್ಷಗಟ್ಟಲೆ ಹೋದಾಗ ಇನ್ಕಮ್ ಟ್ಯಾಕ್ಸ್ ನೋಟಿಸ್ ಬರುತ್ತೆ. ನಿಮ್ಮ ಪತ್ನಿಯವರ ಪಾತ್ರ ಅಂದರೆ ಗಾಯತ್ರಿ ಅವರು ಕ್ಯಾನ್ ಬಿ ಟಾಕ್ ಟು ಮಿಸ್ಟರ್ ನಾಗ್ ಅಂತ ಏನೋ ಕೇಳಿದ್ರು. ಸೊ ನನಗೆ ಫೋನ್ ಕೊಟ್ಟರು. ಸೊ ಅವರು ಹೇಳಿದರು ಹೀಗೀಗೆ ಅಂತ. ಇಷ್ಟೇ, ನೀವು ಸ್ವೀಕರಿಸ್ತೀರೋ ಇಲ್ವೋ ಇಷ್ಟೇ. ನಾವು ನನ್ನ ಪತ್ನಿಗಾದರೂ ನಾನು ಕೇಳಲೇಬೇಕು, 1 ನಿಮಿಷ ಕೊಡಿ. ಸೊ ಇವರಿಗೆ ಹೇಳಿದೆ ಹೀಗಂತ ಹೀಗೆ ಅಯ್ಯೋ ಹಿಂಗೂ ಅಂತ. ಅದು ನಾನು ಹೇಳೋದಿಲ್ಲ. 14 ವರ್ಷ ಚಿಕ್ಕವಳು, ಏಕವಚನದಲ್ಲಿ ಸಿಟ್ಟು ಬಂದಾಗ ಏಕವಚನ. ನಂತರ ಈಗ ವೈಲೆನ್ಸ್ ಮಾಡಿದರೆ ಜನ ಬರ್ತಾರೆ. ಏನಾಯಿತು ಈ ಪ್ರೋಸೆಸ್ಸಲ್ಲಿ? ನಮ್ಮ ಹೆಣ್ಣುಮಕ್ಕಳು ಇಷ್ಟಪಡೋದಿಲ್ಲ. ರಾಜ್ಕುಮಾರ್ ಅವರ ಆಡಿಯನ್ಸಿಂದ ಹಿಡಿದು ನಮ್ಮೆಲ್ಲರ ಆಡಿಯನ್ಸಲ್ಲಿ ಸುಮಾರು 50 to 55% ಮಹಿಳೆಯರೇ ಇರ್ತಿದ್ರು. ಈ ಪರ್ಸೆಂಟೇಜ್ ನೋಡಿ ಕಡಿಮೆ ಆಗಿದೆ, ಬರೋದೇ ಇಲ್ಲ, ಬರಲ್ಲ. ಬಹುಶಃ ನಿಮ್ಮ ಸಹೋದರ ಶಂಕರ್ ನಾಗ್ ಅವರು ಇರ್ತಿದ್ರೆ ಭಗವಂತ 35ನೇ ವಯಸ್ಸಿಗೆ ಕರ್ಕೊಂಡು ಹೋದ. ಈಗ ಅದೇ ಹಿಂಗೆ ಕಟ್ ಶಾರ್ಟ್ ಅಂತಾರಲ್ಲ, ಹಾಗೆ ಕಟ್ ಶಾರ್ಟ್. ನಮಸ್ಕಾರ. ರಾಘವೇಂದ್ರ ಚಿತ್ರವಾಣಿ ಸಂಸ್ಥೆಯ ನ್ಯೂಸ್ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ಈ ಸಂದರ್ಶನ ಕಾರ್ಯಕ್ರಮದಲ್ಲಿ ಒಬ್ಬ ವಿಶೇಷ ವ್ಯಕ್ತಿ ನಮ್ಮ ಜೊತೆ ಇದ್ದಾರೆ. ಇಡೀ ಕರ್ನಾಟಕ ಅವರನ್ನು ನೆಚ್ಚಿದೆ, ಮೆಚ್ಚಿದೆ. ಅವರಿಂದಾಗಿ ಇವತ್ತು ಇಡೀ ಕರ್ನಾಟಕದಲ್ಲಿ ಒಂದು ಸಂಭ್ರಮದ ವಾತಾವರಣ ಕೂಡ ಇದೆ. ನಿಮ್ಗೆ ಗೊತ್ತು ಈಗ ನಾನು ಯಾರ ಬಗ್ಗೆ ಮಾತಾಡ್ತಾ ಇದ್ದೇನೆ ಅಂತ. ಕಳೆದ 50 ವರ್ಷಗಳಿಂದ ಕನ್ನಡಿಗರನ್ನು ರಂಜಿಸಿದಂಥ ನಮ್ಮೆಲ್ಲರ ನೆಚ್ಚಿನ ನಾಯಕ ನಟ ಅನಂತ್ ನಾಗ್ ಅವರು ನನ್ನ ಜೊತೆ ಇದ್ದಾರೆ. ಅವರಿಗೆ ಕೇಂದ್ರ ಸರ್ಕಾರದ ಪದ್ಮಭೂಷಣ ಪ್ರಶಸ್ತಿ ಸಿಕ್ಕಿದ ಹಿನ್ನೆಲೆಯಲ್ಲಿ ಅವರ ಸಂತಸ ಸಂಭ್ರಮವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ನಾನು ಅವರಿಗೆ ಆಹ್ವಾನಿಸ್ತಾ ಇದ್ದೀನಿ. ಸರ್, ವೆಲ್ಕಮ್ ಟು ಶೋ. ನಮಸ್ತೆ. ಅಭಿನಂದನೆ. ಇನ್ನೇನು ಹೇಳಬೇಕಂತ ಗೊತ್ತಾಗ್ತಾ ಇಲ್ಲ. ಧನ್ಯವಾದಗಳು. ನಿಮ್ಮ ಅಭಿನಂದನೆಗಳನ್ನು ನಾನು ನಮ್ಮ ಸಮಸ್ತ ಕನ್ನಡಿಗರಿಗೆ, ಕರ್ನಾಟಕಕ್ಕೆ, ಕನ್ನಡ ಚಿತ್ರರಂಗಕ್ಕೆ ಮತ್ತು ತಾಯಿ ಭುವನೇಶ್ವರಿಗೆ ಕಾಲುಗಳಿಗೆ ಅರ್ಪಿಸಿ ಮಾತು ಬೆಳೆಸುವ. ಹೌದು, ಅದೇ ನನಗೆ ವಿಶೇಷ ಅನಿಸ್ತು. ಅಂದರೆ ಯುವರ್ ವಾಯ್ಸ್ ಆಫ್ ಕರ್ನಾಟಕ, ಇಡೀ ಕರ್ನಾಟಕದ ಧ್ವನಿ. ಕನ್ನಡಿಗರೆಲ್ಲರೂ ನಿಮ್ಮನ್ನು ಮೆಚ್ಚಿದ್ದಾರೆ. ಹಾಗಾಗಿ ನೀವು ಇವತ್ತು ನಿಮ್ಮ ಪ್ರಶಸ್ತಿಯನ್ನು ಕೂಡ ಕನ್ನಡಿಗರಿಗೆ ಅರ್ಪಿಸಿದಿರಿ, ತಾಯಿ ಭುವನೇಶ್ವರಿಗೆ ಅರ್ಪಿಸಿದಿರಿ. ಅದನ್ನು ಯಾವ ರೀತಿ ಅನಲೈಸ್ ಮಾಡೋಕ್ಕೆ ನೀವು? ಅನಲೈಸ್ ಮಾಡೋದಕ್ಕಿಂತ 50 ವರ್ಷಗಳ ನನ್ನ ಜರ್ನಿ, ಪಯಣ, ಅದರಲ್ಲಿ ನಾನು ಅನೇಕ ಕನ್ನಡದ ಚಿತ್ರರಂಗದಲ್ಲೇ ಪ್ರಾರಂಭಿಸಿದೆ. ಅದು ನಂತರ ಆ ಸಮಯದಲ್ಲಿ ನಾನು ಮುಂಬೈಯಲ್ಲಿ ಅಂದರೆ ವಾಸವಾಗಿದ್ದೆ. ಅಂದರೆ ನಮ್ಮ ತಂದೆಯವರು ನನ್ನನ್ನು ಸುಮಾರು 11 ವರ್ಷದವನು ಇರುವಾಗಲೇ ಮುಂಬೈಗೆ ಕಳಿಸಿ
ಅಲ್ಲಿ ನಾನು ಇರಬೇಕಾಯಿತು. ಆ ಸಂದರ್ಭದಲ್ಲಿ ಆವಾಗ ನಾನು 8ನೇ ಇಯತ್ತೇ ಇಲ್ಲಿ ಕರ್ನಾಟಕದಲ್ಲಿ ನಮ್ಮ ಕರಾವಳಿ ದಕ್ಷಿಣ ಉತ್ತರ ಕನ್ನಡ ಜಿಲ್ಲೆ, ಈಗ ಉಡುಪಿನೂ ಸೇರಿದೆ, ಅಲ್ಲಿ ಬೆಳೆದವನು. ಮುಖ್ಯವಾಗಿ ನಮ್ಮ ಕಾಸರಗೋಡು ಜಿಲ್ಲೆಯ ಕಾಂಚನಗಡ, ನೀಲೇಶ್ವರ ಆನಂದಾಶ್ರಮ, ಸ್ವಾಮಿ ರಾಮದಾಸರು, ಮಾತಾ ಕೃಷ್ಣಮಾಯಿ ಅವರ ಸನ್ನಿಧಿಯಲ್ಲಿ ನಮ್ಮ ತಂದೆ ತಾಯಂದರು ಸೇವೆಗಿದ್ದರು. ಅಲ್ಲಿ ಬೆಳೆದಿದ್ದೆ ಒಂದು 6 ವರ್ಷ. ಅದರ ನಂತರ ನಮ್ಮ ಮಠದ ಗುರುಗಳು ಅವರು ಉತ್ತರ ಕನ್ನಡ ಜಿಲ್ಲೆ ಶಿರಾಲಿ ಚಿತ್ರಾಪುರದ ಮಠದಲ್ಲಿ ನಮ್ಮ ತಂದೆಯವರು ಸೇವೆಗಿದ್ದರು. ನಮ್ಮ ಆಶ್ರಮದಿಂದ ಮಠಕ್ಕೆ ವರ್ಗಾವಣೆ ಆಯಿತು ನಮಗೆ. ಮಧ್ಯದ 2 ವರ್ಷ ಆ ಟ್ರಾನ್ಸಿಷನ್ ಪೀರಿಯಡಲ್ಲಿ ಉಡುಪಿಯಲ್ಲಿ 2 ವರ್ಷ ಓದಿದ್ದೆ. ಸೊ 8ನೇ ಇಯತ್ತವರೆಗೂ ಓದಿದ ನಂತರ ನಮ್ಮ ತಂದೆಯವರು ನಿರ್ಧಾರ ಮಾಡಿದರು ಮುಂಬೈ ಕಳಿಸುವ ಅಂತ. ಸೊ ಅಲ್ಲಿ ಹೋದ ನಂತರ ಅಲ್ಲಿಯ ನಾಟಕ ರಂಗದಲ್ಲಿ ನಾನು ನನಗೆ ಅವಕಾಶ ಸಿಕ್ತು. ನಾಟಕ ರಂಗದಿಂದ ಕ್ರಮೇಣ ಸುಮಾರು 5 ವರ್ಷಗಳ ಕಾಲ, 5-5.5 ವರ್ಷಗಳ ಕಾಲ ಮುಂಬೈಯಲ್ಲಿ. ಅದು ನಮ್ಮ ಕರಾವಳಿ ಭಾಷೆ ಕೊಂಕಣಿ. ಆಮೇಲೆ ನಾನು ಓದಿದ್ದೆಲ್ಲ ಕನ್ನಡದಲ್ಲೇ, ಬಟ್ ಅಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಜಾತಿ ಅತೀತವಾಗಿ ಕೊಂಕಣಿ ಮಾತಾಡೋದು. ಆ ವಾತಾವರಣದಲ್ಲಿ ಬೆಳೆದ್ರು ಮನೆ ಮಾತಾಗಿರ್ತದ್ದು. ಆದರೆ ಹೊರಗಡೆ ಅದು ಆವಾಗ ಆ ರೀತಿ ನೋಡಿದ್ರೆ ಹಳೆ ಮೈಸೂರು ಅಥವಾ ಮೈಸೂರು ಅನ್ನೋರು, ಮೈಸೂರು ರಾಜ್ಯ ಅನ್ನೋರು. ನಮ್ಮದು ನಾವು ಕರಾವಳಿಯಲ್ಲಿದ್ದರೂ ಹೆಸರು ಉತ್ತರ ಕನ್ನಡ ಜಿಲ್ಲೆ, ದಕ್ಷಿಣ ಕನ್ನಡ ಜಿಲ್ಲೆ. ಆದರೆ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಮುಂಬೈ ಪ್ರಾಂತಕ್ಕೆ ಸೇರಿತ್ತು, ದಕ್ಷಿಣ ಕನ್ನಡ ಜಿಲ್ಲೆ ಮದ್ರಾಸಿಗೆ ಸೇರಿದ್ದು. ಸೊ ಅದು ನಂತರ ಏಕೀಕರಣವಾಯಿತು 56ನೇ ಇಸ್ವಿಯಲ್ಲಿ. ನಾನು ಹುಟ್ಟಿದ್ದು 48ರಲ್ಲಿ. ಸೊ ನನಗೆ ಇಲ್ಲಿಂದ ಅಲ್ಲಿ ಮಠಕ್ಕೆ ನಾವು ವರ್ಗಾವಣೆ ಆದಾಗ ನಾವು ಮಠದಲ್ಲಿದ್ದರೂ ಕೂಡ ಆಶ್ರಮದಲ್ಲೇ ಬೆಳೆದಿದ್ದರಿಂದ ಅವಕಾಶ ಸಿಕ್ಕಾಗಲಿಲ್ಲ. ನಮ್ಮ ತಾಯಿಯವರು, ತಂದೆಯವರಲ್ಲಿ ಕೆಲಸದಲ್ಲಿ ಮಗ್ನರಾಗಿದ್ದರೂ ಕೂಡ ನಮ್ಮನ್ನು ಇಲ್ಲಿ ಕರ್ಕೊಂಡು ಬರೋದು. ನಾವು ನಮ್ಮ ಜೀವನ ಉತ್ತರ ಕನ್ನಡ ದಕ್ಷಿಣ ಹೀಗೆ ಸುಮಾರು ಅನೇಕ ವರ್ಷಗಳು 6 ವರ್ಷಗಳ ಕಾಲ ಹಾಗೇ ನಡೀತಿತ್ತು. ನಾನು ನಂತರ ಮುಂಬೈಗೆ ಹೋದೆ, ನಾಟಕ ರಂಗದಲ್ಲಿ ಅವಕಾಶ ಸಿಕ್ತು. ನನಗೆ ಅದೇ ಅನಿಸ್ತು, ಇವತ್ತು ನಾವು ಕನ್ನಡಿಗರು, ನೀವು ಇಲ್ಲಿಯವರು ಅಂತ ಪ್ರಶಸ್ತಿ ಸಿಕ್ಕಿದ್ರು, ಒಂದು ರೀತಿಯಲ್ಲಿ ನೀವು ಬಾಂಬೆಗೂ ಸಲ್ವವರು, ಅಂದರೆ ಉತ್ತರ ಭಾರತಕ್ಕೂ ದಕ್ಷಿಣ ಭಾರತಕ್ಕೂ 2 ಕಡೆ. ಅದೇ ಮುಂಬೈನಲ್ಲಿ ಕೊಂಕಣಿ ಕನ್ನಡ ನಾಟಕಗಳ ಹಿನ್ನೆಲೆಯಲ್ಲಿ ನನಗೆ ಸತ್ಯದೇವ್ ದುಬೆ ಅವರ ಪರಿಚಯ ಆದ ನಂತರ ಹಿಂದಿಯಲ್ಲೂ ಕೂಡ ಅವರ ಜೊತೆ ಅವರ ಆ ಗುರುಗಳು ಅಲ್ಲಿ ಸಿಕ್ಕಿದ್ರು. ನನಗೆ ನನ್ನನ್ನು ಬೆಳೆಸೋದವರು ಇಲ್ಲಿ ಕನ್ನಡಿಗರೇ. ಅಂದರೆ ಮುದೂರು ಪ್ರಭಾಕರ್ ಅವರು, ತಲಗೇರಿ ವೆಂಕಟರಾಯರು, ಆರ್ ಡಿ ಕಾಮತ್ರು, ಕೆ ಸುವರ್ಣ ಅವರು, ಅವ್ರ ಜೊತೆಯಲ್ಲಿ ಬೆಳೆದವನು ನಾನು ರಂಗಭೂಮಿಯಲ್ಲಿ. ಸತ್ಯದೇವ್ ದುಬೆ ಅವರ ಪರಿಚಯ ಆದಮೇಲೆ ಅವರ ಥಿಯೇಟರ್ ಯೂನಿಟ್ ಅಂತಿತ್ತು. ಅವರು ಮುಂಬೈನವರಲ್ಲ, ಅವರು ಭೋಪಾಲ್ನವರು, ಮಧ್ಯಪ್ರದೇಶದವರು. ಮುಂಬೈಗೆ ಬಂದಿದ್ದರು. ನಾಟಕ ರಂಗದಲ್ಲಿ ಅವಳು ತುಂಬ ತರಬೇತಿ ಅಂದರೆ ಅವರಿಗೆ ಆಸ್ಥೆ ಇತ್ತು, ಆಮೇಲೆ ಆಸಕ್ತಿ ಇತ್ತು. ಅವರು ಥಿಯೇಟರ್ ಯೂನಿಟ್ ಅಂತ ಮಾಡಿದರು. ಅದರಲ್ಲಿ ಅನೇಕರನ್ನು ಅವರು ಟ್ರೈನ್ ಮಾಡಿದರು. ಎಲ್ಲೂ ಯಾರು ಅಂದರೆ ಇನ್ ದ ಸೆನ್ಸ್ ಇಟ್ಸ್ ನಾಟ್ ಅ ಸ್ಕೂಲ್ ಆಫ್ ಆ್ಯಕ್ಟಿಂಗ್ ಆ ಥರ ಇರಲಿಲ್ಲ. ಅದರ ನಾಟಕಗಳಲ್ಲಿ ಅವ್ರ ಜೊತೆ ಹೋಗಿ ನಮಗೆ ತರಬೇತಿ ಕೊಡೋರು. ಅಂದರೆ ಆ ರೀತಿ ಒಂದು ಅಫಿಷಿಯಲ್ ಟ್ರೈನಿಂಗ್ ಅಥವಾ ಫಾರ್ಮಲ್ ಟ್ರೈನಿಂಗ್ ಆ್ಯಸ್ ಸಚ್ ಫಾರ್ ಥಿಯೇಟರ್ ನಮಗೆ ಸತ್ಯದೇವ್ ದುಬೆ ಅಡಿಕ್ಷನ್ ಬಗ್ಗೆ, ನಡೆಯುವ ಬಗ್ಗೆ, ಆಮೇಲೆ ಡೈಲಾಗ್ ಡೆಲಿವರಿ ಬಗ್ಗೆ, ಈ ಸ್ಪಷ್ಟತೆ ಬಗ್ಗೆ, ಅದು ಮೊದಲಿಂದ ಬೇರೆ ನಿರ್ದೇಶಕರು ಹೇಳಿದ್ರು ಕೂಡ ಇವ್ರ ಜೊತೆ ಬಹಳ ಸ್ಟ್ರಿಕ್ಟಾಗಿ. ಆಮೇಲೆ ಅವರು ಫೌಂಡೇಶನ್ ಅಲ್ಲಿ ಸಿಕ್ತು. ಅಂದರೆ ಫಾರ್ಮಲ್, ಇದು ಇನ್ಫಾರ್ಮಲ್ ಅಂತ ಹೇಳಿದರೆ, ಯಾಕಂದರೆ ಇದು ಸಹಜವಾಗಿ ಅವರು ನಮ್ಮನ್ನು ಬೆಳೆಸಿದ್ರು. ಅಲ್ಲಿ ಅದು ಫಾರ್ಮಲ್ ಆಗಿ ಇದು ನಡೆ ನುಡಿ ಈ ರೀತಿ ಟ್ರೈನಿಂಗ್ ಅವನು ಬಹಳ ಸ್ಟ್ರಿಕ್ಟ್ ಇದ್ದರು. ಅವರು ಒಂದು 5 ಅಡಿ 1-2 ಇಂಚ್ ಇರ್ಬೋದು, ಬಹಳ ಶಾರ್ಟ್. ಸೊ ನಾವು ಸ್ವಲ್ಪ ಅವರ ಪರಿಚಯ ಆಗಿ ಎಲ್ಲ ಆದಮೇಲೆ, ಸರ್ ನಮ್ಮನ್ನು ಕೇಳ್ತೀವಿ, ನೀವು ಯಾವಾಗ ಮುಂಬೈಗೆ ಬಂದಿದ್ದು? ನಾನು ಮುಂಬೈಗೆ ಬಂದಿದ್ದು ಇಲ್ಲ, 2 ಕಾರಣ. ಒಂದು ಕ್ರಿಕೆಟಲ್ಲಿ ಆಡಬೇಕು ಅಂತ, ಇನ್ನೊಂದು ನಾಟಕ ರಂಗ ಮತ್ತು ಸಿನಿಮಾದಲ್ಲಿ ಹೋಗಬೇಕು ಅಂತ. ಆಮೇಲೆ ಇಲ್ಲಿ ಬಂದಮೇಲೆ ಅರಿವಾಯಿತು ನಾನು ಇಷ್ಟೇ ಇದ್ದೀನಿ ಅಂತ ಆ ಥರ ತಮಾಷೆ ಮಾಡೋರು. ಬೇಡ, ಅಲ್ಲಿ ಫಾರ್ಮಲ್
ಹಾಗಾಗಿ ಅವರು ನನಗೆ ಶ್ಯಾಮ್ ಬೆನೆಗಲ್ ಅವರ ಹತ್ರ ಕರ್ಕೊಂಡು ಹೋದರು. ಅವರು ಬೆನೆಗಲ್ ಅಂತ ಹೆಸರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಅವರು, ಕಾರ್ನಾಡ್ರು. ಅವರು ಕೂಡ ದಕ್ಷಿಣ ಕನ್ನಡ, ಅವರ ಹೆಸರಲ್ಲಿ ದಕ್ಷಿಣ ಕನ್ನಡ ಅವರು. ಅವರೆಲ್ಲ ಮುಂಬೈ, ಧಾರವಾಡ. ಇವರು ಶ್ಯಾಮ್ ಬೆನೆಗಲ್ ಅವರು ಬೆಳೆದಿದ್ದು ಹೈದರಾಬಾದ್ನಲ್ಲಿ. ಅವರು ದಕ್ಷಿಣ ಕನ್ನಡ ಜಿಲ್ಲೆ ನೋಡೇ ಇಲ್ಲ ಆಗ. ಕರೆಕ್ಟ್. ಒರಿಜಿನಲ್ ಅವರ ತಂದೆಯವರು ಸ್ಟಿಲ್ ಫೋಟೋಗ್ರಾಫಿ ಒಂದು ಅಂಗಡಿ ಇಟ್ಟಿದ್ದು, ಸ್ಟುಡಿಯೋ ಕಮ್ಮ ಅಂಗಡಿ ಹೈದರಾಬಾದಲ್ಲಿ. ಹಾಗೆ ಅವ್ರ ಪರಿಚಯ ಆದಮೇಲೆ ಹಿಂದಿ ಸಿನಿಮಾದಲ್ಲಿ ಸಿಕ್ಕಿದ್ಮೇಲೆ ಹಿಂದಿಗೂ ಅಂದರೆ ಹಿಂದಿ ಸಿನಿಮಾದಲ್ಲಿ ಅವಕಾಶ ಸಿಕ್ತು. ಅದಕ್ಕೆ ಮುಂಚೆ ನಾನು ಹೆಚ್ಚಾಗಿ ಕನ್ನಡ ನಾಟಕಗಳು, ಅದರ ಜೊತೆಯಲ್ಲಿ ಪ್ಯಾರಲಾಗಿ ಕೊಂಕಣಿ ನಾಟಕಗಳು, ನಮ್ಮದು ಕೊಂಕಣಿ ಕನ್ನಡ ಮಾತಾಡೋ ಜನರ ಮಧ್ಯೆ. ಅಲ್ಲಿಂದ ನಾನು ಇವ್ರ ಜೊತೆ ಹೋದಾಗ ಒಂದೆರಡು ಮರಾಠಿ ಈ ಮಾಡರ್ನ್ ಪ್ಲೇಸ್ ಅಂದರೆ ಒಂದು ಹೊಸ ಅಲೆಯ ನಾಟಕಗಳು ರಂಗಭೂಮಿಯಲ್ಲಿ ಅವಾಗೆಲ್ಲ ಅಂದರೆ ದೊಡ್ಡ ದೊಡ್ಡ ಲೇಖಕರಿದ್ದರು. ಅವರ ನಾಟಕಗಳು ಬಹಳ ಮಾಡರ್ನ್ ನಾಟಕಗಳು, ಅಬ್ಸ್ಟ್ರಾಕ್ಟ್ ನಾಟಕಗಳು, ಅಬ್ಸರ್ಡ್ ನಾಟಕಗಳು. ಆ ಥರದ ಪ್ರಕಾರಗಳಿವೆ ಅಂತಲೇ ನಮಗೆ ಗೊತ್ತಿಲ್ಲ. ಅವೆಲ್ಲ ಟ್ರೈನಿಂಗ್ ಸತ್ಯದೇವ್ ದುಬೆ ಅವರಿಂದ ಸಿಕ್ಕಿತ್ತು. ಹಾಗಾಗಿ ಅಲ್ಲೂ ಚಿತ್ರರಂಗದಲ್ಲಿ ಅವಕಾಶ ಸಿಕ್ಕಾಗ ಇಲ್ಲಿಯೂ ಮೊದಲನೇ ಚಿತ್ರ ಕನ್ನಡದಲ್ಲೇ ಮಾಡಿದ್ದೆ. ಕನ್ನಡ ಚಿತ್ರಕ್ಕೆ ಆಗಾಗ ಮೊದಲು ಆಹ್ವಾನ ಬರೋದು, ಅಲ್ಲೂ ಮಧ್ಯೆ ಅಲ್ಲಿಂದ ಇಲ್ಲಿ ಮಾಡಿಕೊಂಡು ಚಿತ್ರರಂಗದಲ್ಲೇ ಸೇರಿದ ಮೇಲೆ ನಾಟಕ ರಂಗದಲ್ಲಿ ಸ್ವಲ್ಪ ಕಡಿಮೆ ಆಯಿತು ಭಾಗವಹಿಸೋದು. ಹಾಗೆ ಬೆಳೆದು ಬಂದವರು ನಾನು. ಹಾಗಾಗಿ ಕರ್ನಾಟಕ ಆಮೇಲೆ ಸುಮಾರು ಆ ಕಲಿಯುಗ್ ಅನ್ನೋ ಒಂದು ದೊಡ್ಡ ಫಿಲ್ಮ್ ಮಾಡಿದ ಮೇಲೆ ಅದನ್ನು ಹಿಂದಿಯ ಶಶಿ ಕಪೂರ್ ಅವರು ನಿರ್ಮಾಣ ಮಾಡಿದರು. ಅದಕ್ಕೆ ಕರೆ ಬಂದಾಗ ನಾನು ಸಂಪೂರ್ಣವಾಗಿ ಇಲ್ಲೇ ಆಲ್ಮೋಸ್ಟ್ ಇದ್ದೆ. ಆದರೆ ಫಾರ್ಮಲಿ ಅಲ್ಲಿ ಅಂದರೆ ಅಂಗಡಿ ಮುಚ್ಚಿ ಅಂದರೆ ಮನೆ ಮುಚ್ಚಿ ನಾನು ಇಲ್ಲಿ ಬಂದು ನಮ್ಮ ತಂದೆ ತಾಯಿಯವರು ಊರಲ್ಲಿದ್ದರು, ಮಠ ಆಶ್ರಮ ಎಂದಿನಂತೆ. ಅವರನ್ನು ಕರ್ಕೊಂಡ್ಬಂದು ಅದರ ನಂತರ ಶಂಕರ್ನು ಬಂದ. ಸೊ ಇಲ್ಲಿ ಕರ್ನಾಟಕಕ್ಕೆ ಸುಮಾರು 78-79ರಲ್ಲಿ ಬಂದು ಇಲ್ಲಿ ಸಂಪೂರ್ಣವಾಗಿ ಸಿನಿಮಾದಲ್ಲಿ ಚಿತ್ರರಂಗದಲ್ಲಿ ತೊಡಗಿಸ್ಕೊಂಡೆ. ಇಲ್ಲಿ ಅವಕಾಶಗಳು ಸಿಗ್ತಿದ್ವು. ಇನ್ನೊಂದಂದರೆ ನನಗೆ ಆವಾಗ ಅನ್ನಿಸಿದ್ದೇನೆಂದರೆ ನನಗೆ ಯಾವ ಸಾಧ್ಯತೆಗಳು ಇಲ್ಲಿವೆ. ಯಾಕಂದರೆ ಇಲ್ಲಿ ಒಂದು ದೊಡ್ಡ ಸಿನಿಮಾ ರೆವಲ್ಯೂಷನ್ನೇ ಆಗಿತ್ತು. ಆದರೆ ಒಂದು ಕಡೆ ತಥಾಕಥಿತ ಕಮರ್ಷಿಯಲ್ ಚಿತ್ರಗಳು, ಇನ್ನೊಂದು ಕಡೆ ಹೊಸ ಅಲೆ ಚಿತ್ರಗಳು, ಆ ರೀತಿಯ ನನಗೆ ಎರಡೂ ಕಡೆ ಅವು ಕರೀತಿದ್ರು. ಸೊ ಅಲ್ಲೂ ಸಲ್ಲೋದು ಇಲ್ಲೂ ಸಲ್ಲೋದು ಬಹಳ ಇಷ್ಟವಾಯಿತು, ಈಸಿ ಆಯಿತು. ಆಮೇಲೆ ಈ ರೀತಿಯ ಅವಕಾಶಗಳು ನನಗೆ ನನ್ನ ಪರಿಮಿತಿಯಲ್ಲಿ, ನನ್ನ ಲಿಮಿಟಲ್ಲಿ ಬೇರೆ ಯಾವ ಇಂಡಸ್ಟ್ರಿಯಲ್ಲೂ ಸಿಗಲ್ಲ. ಅಷ್ಟರಲ್ಲಿ ನಾನು ತೆಲುಗು ಫಿಲ್ಮು ಮಾಡಿದ್ದೆ, ಒಂದು ತೆಲುಗು ಫಿಲ್ಮು ಮಾಡಿದ್ದೆ, ಒಂದು ಮಲಯಾಳಂ ಫಿಲ್ಮ್ ಮಾಡಿ, ಒಂದು ತಮಿಳು, ಆಮೇಲೆ ಒಂದು ಮರಾಠಿ, ಹೀಗೆಲ್ಲ ಮಾಡ್ಕೊಂಡು ಬಂದರು. ನನ್ನ ಕರ್ಮಭೂಮಿ ಯಾಕೋ ಕರ್ನಾಟಕವೇ. ಇಲ್ಲಿ ನನಗೆ ಯಾವ ಸಾಧ್ಯತೆಗಳಿವೆ, ಯಾವ ಅವಕಾಶಗಳಿವೆ. ಆಮೇಲೆ ಇಲ್ಲಿಯ ನಮ್ಮ ನಿರ್ಮಾಪಕರು, ಚಿತ್ರರಂಗದ ನಿರ್ಮಾಪಕರು ಆ ರೀತಿಯಿಂದ ಅಂದರೆ ಒಂದು ಥರ ಎಲ್ಲಿ ನಾಟಕ ರಂಗದಲ್ಲಿ ಎಲ್ಲರೂ ಒಂದು ಥರ ಹವ್ಯಾಸಿ ನಾಟಕ ರಂಗದಲ್ಲಿ ಎಲ್ಲರೂ ಒಬ್ಬರೊಬ್ಬರು ತುಂಬ ಪರಿಚಿತರು. ಅವರ ಮನೆಯವರೆಲ್ಲರೂ ನಮಗೆ ಪರಿಚಿತ, ಇವ್ರ ಮನೆಯವರು ನಮ್ಮ ಮನೆಯವರವರಿಗೆ ಪರಿಚಿತ. ಹಾಗೆ ಇದ್ದು ವಾತಾವರಣ ಸಿನಿಮಾ ರಂಗದಲ್ಲಿ ಅದು ಬೆಳೆಯೋಕ್ಕೆ ಸಮಯ ತಗೋತದೆ. ಆದರೆ ಇಲ್ಲಿ ನಿರ್ಮಾಪಕರು ಬಂದದ್ದು ಅನಂತು ನೀನು ಬೆಂಗಳೂರಲ್ಲಿ ಮನೆ ಮಾಡು, ಇದು ಹೋಟ್ಲಲ್ಲಿ ಇದ್ಕೊಂಡು ಇದು ನಮಗೆ ಸರಿ ಹೋಗೋದಿಲ್ಲ ಅಂದರೆ ಒಂಥರ ಪ್ರತಿಯೊಬ್ಬರು ಬೇರೆ ಬೇರೆಯಾಗಿ ಹೇಳಿದರು ಕೂಡ ಒಂದು ರೀತಿ ಸುಮಾರು 8-10 ನಿರ್ಮಾಪಕರು ಹಾಗೆ ಹೇಳಿದ ಮೇಲೆ ಅಲ್ಲಿ ತನಕ ನಾವು ನಮ್ಮ ಕೆಳ ಮಧ್ಯಮ ವರ್ಗದ ಜೀವನದಲ್ಲೇ ಇದ್ದವರು. ಮುಂಬೈನಲ್ಲಿ ಅದು ಇನ್ನೂ ಕಷ್ಟ, ಸಣ್ಣ ಸಣ್ಣ ಕೋಣೆಗಳಲ್ಲಿ ಬದುಕಿ ಇಲ್ಲಿಯ ವೈಶಾಲ್ಯ ಇಲ್ಲಿಯ ನೋಡಿ ಆಮೇಲೆ ನಿರ್ಮಾಪಕರೇ ಆ ಥರ ಧೈರ್ಯ ಕೊಡೋ ಒಂದು ಬಂಗ್ಲೋ ಅಂತಾರಲ್ಲ, ಅದನ್ನು ಬಾಡಿಗೆಗೆ ತಗೊಂಡು ಮೊದಲು ಹಂಗೆ ಬೆಳೆದು ಸೊ ಇಲ್ಲೇ ನೆಲೆ ಆದೆ. ಇಲ್ಲಿಯ ಸಾಧ್ಯತೆಗಳು, ಅದಕ್ಕೆ ತಕ್ಕ ಅವಕಾಶಗಳು ಸಿಕ್ಕು, ಜನರ ಪ್ರೋತ್ಸಾಹ ಸಿಕ್ತು, ಪ್ರೇಕ್ಷಕರ ಪ್ರೋತ್ಸಾಹ ಸಿಕ್ತು, ನಿರ್ಮಾಪಕರು, ನಿರ್ದೇಶಕರು ನನ್ನನ್ನು ಅಕ್ಷರಶಃ ಬೆಳೆಸಿದರು ಇಲ್ಲಿ. ಅದೇ ಇಷ್ಟರಲ್ಲಿ ಇಡೀ ನಿಮ್ಮ ಜರ್ನಿಯನ್ನೇ ಹೇಳಿದಿರಿ. ಒಟ್ಟು ಬಾಲ್ಯ ಬಾಂಬೆಗೆ ಹೋಗಿದ್ದು, ಕರ್ನಾಟಕಕ್ಕೆ ಬಂದಿದ್ದು, ಇಲ್ಲಿ ಬೆಳೆದಿದ್ದು. ನನಗನ್ಸುತ್ತೆ ತಾವು ತೀರಾ ಆಕಸ್ಮಿಕವಾಗಿ ಆ್ಯಕ್ಟಿಂಗ್ಗೆ ಬಂದ್ರಿ. ಇವತ್ತು ಆ್ಯಕ್ಟಿಂಗ್ನಲ್ಲಿ ಈ ಎತ್ತರಕ್ಕೆ ಬೆಳೆದು ಕೇಂದ್ರ ಸರ್ಕಾರದ
ಪದ್ಮಭೂಷಣ ಪ್ರಶಸ್ತಿ ಆ್ಯಕ್ಟಿಂಗಲ್ಲಿ ದೊರಕಿದೆ. ಅಂದರೆ ಆ ಆ್ಯಕ್ಟಿಂಗ್ ಬಂದದ್ದು ಇವತ್ತು ಈ ಎತ್ತರದ ಪದ್ಮ ಪ್ರಶಸ್ತಿ ಆ್ಯಕ್ಟಿಂಗಿಗೆ ಬಂದಿದೆ ಅಂತ ನಾನು ಹೇಳೋದಿಲ್ಲ. ಪದ್ಮ ಪ್ರಶಸ್ತಿ ಈಗ ಆ್ಯಕ್ಟ್ರಸ್ಗಳಿಗೆ ಅದು ನಾಟಕ ರಂಗದ್ದು ಒಂದು ಅಲ್ಲ, ಒಟ್ಟಾರೆ ಕಲಾಕ್ಷೇತ್ರ ಫಾರ್ಮಲ್ಲಿ ಆಗಿದ್ದೀನಿ ನಿಜ. ಬಟ್ ಅದು ಅಂದರೆ ನಿಮ್ಮ ರಂಗಭೂಮಿ, ಸೀರಿಯಲ್ಲು, ಸಿನಿಮಾ ಅಲ್ಲ, ಇದು ಈಗ ನಾನು ಯಾತಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಕಲಾಕ್ಷೇತ್ರವೇ ಎಲ್ಲೆಲ್ಲ ಪ್ರಕಾರಗಳು, ನೃತ್ಯ, ನಾಟ್ಯ, ಯಕ್ಷಗಾನ, ಕಥಕಲಿ, ಇಂಥವೆಲ್ಲ ತಾಳಮದ್ದಲೆ, ಇವೆಲ್ಲ ನಮ್ಮ ಬಯಲಾಟ ಅಲ್ಲಿ ಅವನ್ನ ನೋಡಿ ಬೆಳೆದವನ್ನ. ಬಟ್ ಆ್ಯಸ್ ಸಚ್ ಸಿನಿಮಾ ರಂಗದಲ್ಲಿದ್ದರು, ನಾಟಕ ರಂಗದಿಂದ ಬಂದಿದ್ದರು ಕೂಡ ಈ ಥರದ ರೆಕಗ್ನಿಷನ್ ಆ್ಯಸ್ ಸಚ್ ನನಗೆ 50 ವರ್ಷ ಸಿಗಲೇ ಇಲ್ಲ ಅನ್ನೋದು ನಾನು ಹೇಳೋಕೆ ಇಷ್ಟಪಡ್ತೀನಿ. ಅದನ್ನೇ ಹೇಳಕ್ಕೆ ನಟನಾಗಿ ನಾನು ಅದನ್ನೇ ಹೇಳ್ತೀನಿ. ನಟನಾಗಿ ಕಲಾ ಪ್ರಕಾರದಿಂದ ನನಗೆ ಸಿಕ್ಕಿದೆ, ಒಪ್ತೀನಿ. ಆದರೆ ಆ ಕಲಾ ಪ್ರಕಾರದಲ್ಲಿ ನಾಟಕಗಳಿಗೋಸ್ಕರ ಆಗಲಿ ಅಥವಾ ಚಿತ್ರರಂಗದ ಪ್ರಕಾರದಲ್ಲಾಗಲಿ 50 ವರ್ಷಗಳ ಕಾಲ ನನಗೆ ಏನು ಕೇಂದ್ರದಿಂದ ಆ ರೀತಿ ಬರಲೇ ಇಲ್ಲ. ಯಾವ ಒಂದು ರೆಕಗ್ನಿಷನ್ ಸಿಗಲಿಲ್ಲ ಯಾವತ್ತೂ. ಅನೇಕರಿಗೆ ಸಿಗುವಂಥ ಬೆಸ್ಟ್ ಆ್ಯಕ್ಟರ್ ಅವಾರ್ಡ್ ನನಗೆ ಯಾವತ್ತೂ ಸಿಗಲಿಲ್ಲ. ಆದರೆ ಇಲ್ಲಿ ಸುಮಾರು 3 ವರ್ಷಗಳ ಹಿಂದೆ ಯಾಕೆ ಏನು ಅಂತ ಮೊದಲು ಸ್ವಲ್ಪ ಜನರು ಅಲ್ಲಿ ಮಾತಾಡ್ತಿದ್ರು. ನನ್ನ ಮನಸ್ಸಿಗೆ ಬಂದು ಹಾದು ಹೋದರೂ ಕೂಡ ಯೋಚನೆ ಅದನ್ನು ನಾನು ಹೆಚ್ಚು ಪ್ರಾಮುಖ್ಯತೆ ಕೊಟ್ಟಿವೂ ಇಲ್ಲ, ಈಗಲೂ ಕೊಡೋದಿಲ್ಲ. ಯಾಕಂದರೆ ಇದು ರೀತಿ ಅಂತ ಯಾಕಂದರೆ ಯಾರು ಈ ಪದ್ಮಶ್ರೀ, ಪದ್ಮಭೂಷಣ, ಪದ್ಮವಿಭೂಷಣ ಕೊಡ್ತಾರೆ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ಆದರೆ 3 ವರ್ಷದ ಹಿಂದೆ ಜನರ ದೃಷ್ಟಿಯಿಂದ ಇಟ್ಸ್ ಅ ಲಾಂಗ್ ಪೆಂಡಿಂಗ್ ಅಂತ ನಾನು ಹೇಳೋದಿಲ್ಲ. ಈಗ ನನಗಿದು ಸಿಕ್ಕಿದೆ ಅಂದರೆ ಅದರ 1000 ಪಟ್ಟು ಜನರು ಅರ್ಹರು ಇರಬಹುದು. ಬೇರೆ ಬೇರೆ ಕ್ಷೇತ್ರದಲ್ಲಿ ಕಲಾ ಪ್ರಕಾರಗಳು ಎಷ್ಟೋ ಇವೆ, ಅದರಂತೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ. ಆದರೆ ಅದು ಈ ಪದ್ಮ ಪ್ರಶಸ್ತಿಗಳು ಯಾತಕ್ಕೆ ಯಾರಿಗೆ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಯಾವ ಒಂದು ಕ್ಲಾರಿಟಿ ಇರಲಿಲ್ಲ, ಪಾರದರ್ಶಕತೆ ಇರಲಿಲ್ಲ. ಆದರೆ ಮೋದಿಯವರು 3 ವರ್ಷದ ಹಿಂದೆ ಈ ಪದ್ಮ ಪ್ರಶಸ್ತಿಗಳಲ್ಲಿ ಜನರು ಪಾಲ್ಗೊಳ್ಳಬೇಕು ಅಂತ ಕರೆ ಕೊಟ್ಟಾಗ ಯಾವ ರೀತಿಯ ಕನ್ನಡಿಗರು ಅದಕ್ಕೆ ಸ್ಪಂದಿಸಿ, ಕನ್ನಡಿಗರು ಬಹಳ ಸ್ವಾಭಿಮಾನಿಗಳು, ಯಾರನ್ನು ಏನು ಕೇಳೋದಿಲ್ಲ. ಆ ರೀತಿ ಬಂದ ನಂತರ ಯಾವ ರೀತಿ ಅದರಲ್ಲಿ ನನ್ನ ಹೆಸರು ಮತ್ತು ಅನೇಕರ ಹೆಸರು ಸೂಚಿಸಿ ಮಾಡಿದರು. 3 ವರ್ಷದಿಂದ ಈ ಅವ್ಯಾಹತವಾಗಿ ಕನ್ನಡಾಭಿಮಾನಿಗಳು, ಕನ್ನಡಿಗರು ಮಾಡಿದ್ರಿಂದ ಈ ಪ್ರಶಸ್ತಿ ಬಂದಿದೆ. ಇದು ನಾನು ಕನ್ನಡಿಗ ಅದಕ್ಕೆ ಅದಕ್ಕೆ ಅವರಿಗೆ ಕನ್ನಡಿಗರಿಗೆ ಅರ್ಪಿಸೋದು. ಯಾಕಂದರೆ ಕನ್ನಡಿಗರಿಂದ ನನಗೆ ಬಂದಿದೆ. ಮೋದಿಯವರು ಅದಕ್ಕೆ ಕಾರಣೀಭೂತರು. ಅದರಿಂದ ಈ ಹೊಸ ವ್ಯವಸ್ಥೆ ತರೋಕೆ ಮೋದಿಯವರು ಮಾಡಿದ್ದಾರೆ, ಅವ್ರಿಗೆ ಶ್ರೇಯ ಕೊಡ್ತೀನಿ. ಆದರೆ ಸಿಕ್ಕಿದ್ದು ಏತಕ್ಕೆ ಅಂದರೆ ಕನ್ನಡಿಗರು ನಿಂತು ಈ ರೀತಿ ಲಕ್ಷಾಂತರ ಪೆಟಿಷನ್ಸು ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲಿ, ಆಮೇಲೆ ನೀವೆಲ್ಲ ಪತ್ರಕರ್ತರು ಮಿತ್ರರು ಎಲ್ಲರೂ ಸೇರಿ ವಾಹಿನಿಗಳು ಎಲ್ಲ ಒಂದು ರೀತಿಯ ಅಭಿಯಾನ 3 ವರ್ಷ ನಡೆಸಿದ್ದ ಕಾರಣ ಇದು ನನಗೆ ಸಿಕ್ಕಿದೆ. ಅದಕ್ಕೆ ನಾನು ಒಂದು ಕಡೆ ಈ ಹೊಸ ಪದ್ಧತಿ ಶುರು ಮಾಡೋದಕ್ಕೆ ನಾನು ಮಾಡಿದ್ದಕ್ಕೆ ನಮ್ಮ ಪ್ರಧಾನಿಯವರನ್ನು ಅಭಿನಂದಿಸುತ್ತಲೇ ನಾನು ಕೃತಜ್ಞನೇ ಆಗಿರಬೇಕು ಕನ್ನಡಿಗರಿಗೆ, ಕರ್ನಾಟಕಕ್ಕೆ, ಕನ್ನಡ ಚಿತ್ರರಂಗಕ್ಕೆ ಮತ್ತು ತಾಯಿ ಭುವನೇಶ್ವರಿ. ಅಲ್ಲ, ನಿಮಗೆ ಅಭಿಮಾನಿ ಸಂಘಗಳಿಲ್ಲ, ನಿಮಗೆ ಅಲ್ಲ ಹೇಳ್ತೀನಿ, ಹಾಗಾಗಿ ಜನರೇ ಎಲ್ಲ ಇಡೀ ಕರ್ನಾಟಕನೇ ಅಲ್ಲೂ ಕೂಡ ನಾನು ಅಂದರೆ ನಿಮ್ಮ ಪರವಾಗಿ ಲಾಬಿ ಮಾಡೋರು ಯಾರೂ ಇರಲಿಲ್ಲ. ಅಲ್ಲಿ ಮೊದಲು ಹುಟ್ಟುಕೊಂಡಿದ್ದೆ. ಅಂದರೆ ಆ ಕಲ್ಚರ್ ಬೇರೆ ಕಡೆ ಇತ್ತು, ವಿಶೇಷವಾಗಿ ನಮ್ಮ ಪಕ್ಕದ ನೆರೆ ರಾಜ್ಯದಲ್ಲಿ. ಆದರೆ ಅಭಿಮಾನಿಗಳ ಸಂಘ ಆ್ಯಸ್ ಸಚ್ ಶುರುವಾದಾಗಲೂ ಅದು ರಾಜ್ಕುಮಾರ್ ಅಭಿಮಾನಿಗಳ ಸಂಘದ. ಅದರ ನಂತರ ಅನೇಕರು ಕೇಳೋಕೆ ಬಂದಿದ್ದು ನನ್ನ ಹತ್ರ, ನನ್ನ ತಮ್ಮನ ಹತ್ರ. ನಾವು ಹೇಳಿದ್ವಿ, ಅವರು ಮಾಡಿದಾರಲ್ಲ ಅಷ್ಟೇ, ನಮ್ಮ ಹೆಸರಿಗೆಲ್ಲ ಮಾಡೋಕೆ ಹೋಗ್ಬೇಡಿ. ನಾವು ಹಾಸ್ಟೆಲ್ನ ರಾಜಕೀಯಕ್ಕೆ ಸ್ವಲ್ಪ ಒಲವು ತೋರಿಸಿದ್ದೆ. ನಿಮಗೆ ಏನಾದರೂ ಸೋಷಿಯಲ್ ವರ್ಕೋ ಅಥವಾ ಏನು ಸೆನ್ಸ್ ಆಫ್ ಬಿಲಾಂಗಿಂಗ್ ಬೇಕು ಅಂತ ಎಷ್ಟೋ ಜನ ಒಂದು ನಾನು ಇದು ನನಗೆ ಸಂಬಂಧಪಟ್ಟಿದ್ದು, ಇದರಲ್ಲಿ ನನಗೆ ಆಸ್ಥೆ ಇದೆ ಅಂತ ನಿಮಗೇನಾದರೂ ಹಾಗೆ ಅನಿಸಿದರೆ, ರಾಜ್ಕುಮಾರ್ ಅವರ ಹೆಸರೆಲ್ಲ ಅಭಿಮಾನಿಗಳ ಸಂಘ ಇದ್ದೇ ಇದೆ. ಸೊ ನೀವು ಅಲ್ಲಿ ಸೇರ್ಬೋದು. ನಮ್ಮ ಹೆಸರಲ್ಲಿ ಇನ್ನೊಂದು ಶುರು ಮಾಡೋದು ಬೇಡ. ನಾವು ಯಾವ ಪಕ್ಷಕ್ಕೆ ಒಲವು ತೋರಿಸಿದ್ದೀವಿ, ಕೆಲಸ ಮಾಡಿದ್ದೀವಿ, ನಿಮಗೆ ಇಷ್ಟ ಇದ್ದರೆ ಯಾವ ಪಕ್ಷ ಸೇರ್ಕೊಳ್ಳಿ, ನಾನು ಸೇರಿಸ್ತೀನಿ ಅಂತ ನಾವು ಹಿಂಗೆ ಹೇಳ್ತಿದ್ವಿ ಹೊರತು ನಾನು ಅಭಿಮಾನಿಗಳು ಬಂದರು. ನಾನು ಹೇಳಕ್ಕೆ ಹೊರಟಿದ್ದೆ ಸರ್,
ಅಭಿಮಾನಿ ಸಂಘ ಇಲ್ಲದಿದ್ರೂ ಕೂಡ ಅಲ್ಲಿ ಇಲ್ಲದಿದ್ದು ಅದರಲ್ಲಿ ಅದು ಅದರಲ್ಲಿ ಲಕ್ಷಾಂತರ ಅದರ ಒಂದು ವೇಳೆ ಅದಕ್ಕೆ ಅಭಿಮಾನಿಗಳ ಸಂಘ ಇಲ್ಲ ಅನ್ನೋ ದೋಷ ಏನಾದರೂ ಇದೆ, ಕಾರಣ ಏನಾದರೂ ಅದಕ್ಕೆ ನಾನೇ ಬೇಡ ಅಂತ ಹೇಳಿದವನು ನಾನು. ಅದಕ್ಕೋಸ್ಕರ ಅಲ್ಲ, ನಾನು ಹೇಳ್ತಾ ಇರೋದು ಸಂಘ ಇಲ್ಲ, ಆದ್ರೆ ಅಭಿಮಾನಿ ಸಂಘ ಕಟ್ಟೋಕೆ ಬಿಡ್ಲಿಲ್ಲ. ಅಲ್ಲ, ಅಭಿಮಾನಿಗಳಿದ್ದಾರೆ ಅಂತ. ಈಗ ಲಕ್ಷಾಂತರ ಇಮೇಲ್ಗಳು ಇನ್ಸ್ಟಾದಲ್ಲಿ ಇದು ಮಾಡಿದ್ರೆ ಸಂಘ ಇಲ್ಲದೆ ಇದ್ರು ಅಭಿಮಾನಿಗಳು ನಿಮ್ಗೆ ಇದ್ದೇ ಇದ್ದಾರೆ. ಅದೇ ಅದಕ್ಕೋಸ್ಕರ ಈ ರೀತಿಯ ಒಂದು ಪ್ರತಿಕ್ರಿಯೆ ಜನರಿಂದ ಬಂದಿದ್ದರಿಂದ, ಸ್ಪಂದನೆ ಹೋಗಿದ್ದರಿಂದಾನೇ ಇದು ದಕ್ಕಿದೆ ನನಗೆ ಅಂತ ನಾನು ಹೇಳಬಲ್ಲೆ. ಈಗ ಇನ್ನೊಂದು ಖುಷಿ, ಡಾಕ್ಟರ್ ರಾಜ್ಕುಮಾರ್ ಅವರ ನಂತರ ಬಹುಶಃ ಕನ್ನಡ ಚಿತ್ರರಂಗದಲ್ಲಿ ಪದ್ಮಭೂಷಣ ಪ್ರಶಸ್ತಿ ಯಾವ ನಾಯಕ ನಟರಿಗೆ ದೊರಕಿದ್ದಿಲ್ಲ. ಒಂದು ಕಡೆ ಈಗ ಸಂಭ್ರಮ ಫಿಲ್ಮ್ ಚೇಂಬರ್ನವರು, ಹೋರಾಟಗಾರರು, ಪತ್ರಕರ್ತರು ಎಲ್ಲರೂ ಈ ಸಂಭ್ರಮವನ್ನು ಅನುಭವಿಸ್ತಾ ಇದ್ದಾರೆ. ಬಹಳ ಒಂದು ದೊಡ್ಡ ಒಂದು ಕಮ್ಮಿಂಗ್ ಡೇಸಲ್ಲಿ ಏನೋ ಒಂದು ದೊಡ್ಡ ಗೌರವಗಳು, ಇದು ಮೆರವಣಿಗೆ, ಇದು ಭಗವಂತನ ಮತ್ತು ನಾನು ಬೆಳೆದ ಆಶ್ರಮದ ನಮ್ಮ ಗುರುಗಳಿಗೆ ನಾನು ಸಲ್ಲಿಸ್ತೇನೆ. ಇದು ಬಂದಿದ್ದು ಅವರ ಕೃಪೆಯಿಂದ ಬಂದಿದೆ. ಅದಕ್ಕೆ ಕಾರಣೀಭೂತರು ಒಂದು ಕಡೆ ಮೋದಿಯವರಾದರೆ, ಇಲ್ಲಿ ಇನ್ನೊಂದು ಕಡೆ ಇದು ಬರೋದಕ್ಕೆ ನಮ್ಮ ಕನ್ನಡಿಗರೇ ಅದಕ್ಕೆ ಹೊಣೆ, ಅವರಿಂದ ಬಂದಿದೆ. ಸೊ ಅದಕ್ಕೆ ನಾನು ಮೊದಲು ಹೇಳಿದೆ ಯಾರಿಗೆ ಅರ್ಪಿಸ್ತೀನಿ ಅಂತ. ಈಗ ನೀವು ಹಾಗೆ ಹೇಳಿದರೆ ಇದು ಭಗವಂತನ ಕೃಪೆ, ನಮ್ಮ ಗುರುಗಳ ಕೃಪೆ ಅಂತ ಹೇಳ್ತೀನಿ. ಯಾಕಂದರೆ 50 ವರ್ಷ ಯಾವ ಒಂದು ರೆಕಗ್ನಿಷನ್ ಇಲ್ಲದೇ ಇದೆ. ಹೌದು, ಅದ್ರ ಬಗ್ಗೆ ನಾನು ತಲೆಸ್ಕೊಂಡಿರೋ ಐ ಹ್ಯಾವ್ ಮಿಸ್ಡ್ ಸಮಥಿಂಗ್ ಅಂತ ಅನಿಸೋದಿಲ್ಲ. ಬಂದ ಸಂದರ್ಭದಲ್ಲಿ ಯಾವತ್ತೂ ತಲೆ ಕೆಡಿಸ್ಕೊಳ್ಳೋವನಿಗೆ ಇದು ಬಂದಿದೆ ಅಂದರೆ, ಒಂದು ಕಡೆ ಅವರು ಅದನ್ನು ಪ್ರಾರಂಭಿಸಿದರು, ಇನ್ನೊಂದು ಕಡೆ ಈ ರೀತಿ ಜನ ಅದಕ್ಕೆ ಈಗ ಕರ್ನಾಟಕ ಕನ್ನಡಿಗರು ಸಂಭ್ರಮ ಪಡ್ತಿದ್ದಾರೆ. ನನಗೂ ಆನಂದ ಅದರಲ್ಲಿ. ಅವರ ನಾನು ಎಂಥ ನಿಸ್ವಾರ್ಥತೆ ಇದೆ ನೋಡಿ ಅಲ್ಲಿ. ಯಾರು ನನಗೆ ಬೇಕು ಅಥವಾ ನನ್ನ ನೆಂಟನಿಗೆ ಕೊಡು, ನನ್ನ ಸಂಬಂಧಿಕನಿಗೆ ಕೊಡು ಅಂತ ಯಾರೂ ಹೇಳಿಲ್ಲ. ಇಂಥ ಯಾರು ಇನ್ನೊಬ್ಬ ನನ್ನ ಹೆಸರು ಮಾತ್ರ ಅಲ್ಲ, ಬೇರೆ ಬೇರೆ ಹೆಸರನ್ನು ಸೂಚಿಸಿದ. ಆಮೇಲೆ ಈ 3 ವರ್ಷದಲ್ಲಿ ಅನೇಕರು ಯಾರಿಗೆ ಜನ್ಮದಲ್ಲೇ ಈಗ ಈ ಹೊಸ ಪದ್ಧತಿ ಬರದೇ ಇದ್ದರೆ ಇಡೀ ಜೀವಮಾನದಲ್ಲಿ ಬರ್ತಿರ್ಲಿಲ್ಲ ಇದು. ಅಂಥವರಿಗೂ ಒಂದು ಅಡವಿಯಲ್ಲಿ ಕೆಲಸ ಮಾಡೋರು, ಮರ ನೆಡುವವರು, ಬಹಳ ಸಿಂಪಲ್ ಸಾದಾ ವೃತ್ತಿಯಲ್ಲಿದ್ದವರು, ಎಷ್ಟು ಜನರಿಗೆ ರೆಕಗ್ನಿಷನ್ ಸಿಕ್ಕಿದೆ. ಹೊಸ ಪದ್ಧತಿಯೇ ಬಂದಿದೆ ಅಂದರೆ ಅವರಿಗೂ ಕೂಡ ಇಷ್ಟೊಂದು ಅವರು ಬಯಸಿಲ್ಲ ಇದನ್ನು. ಬಹಳ ನಿಸ್ವಾರ್ಥತೆಯಿಂದ ಅವರ ಜೀವನ ಸಮಾಜಕ್ಕೋಸ್ಕರ ನಡೆಸಿದ್ದಾರೆ. ಅಂಥವರಿಗೂ ಒಂದು ರೆಕಗ್ನಿಷನ್ ಬಂದಾಗ ಸ್ವಲ್ಪ ಒಂದು ತೃಪ್ತಿ ಇರ್ತದೆ. ಸಂತಸ, ಆನಂದ, ಸಂಭ್ರಮ ಇಲ್ಲದೆ ಹೋದರು ತೃಪ್ತಿ. ನಾನು ಏನು ಅಲ್ಪ ಸೇವೆ ಮಾಡಿದ್ದೀನಿ, ಅಳಿಲು ಸೇವೆ ಅಂತೀವಿ, ಅದಕ್ಕೆ ಇಷ್ಟು ಸಿಕ್ತಲ್ಲ ಅಂತ ಒಂದು ತೃಪ್ತಿ ಮನಸ್ಸಿಗೆ ಖಂಡಿತವಾಗಿಯೂ ಎಲ್ರಿಗೂ ಸಿಗ್ತದೆ. ಅದು ನನಗೂ ಇದೆ. ಅದು ಇಲ್ಲಿ ವಿಶೇಷ ಅಂದರೆ ಇದು ಸಿನಿಮಾ ರಂಗ ಆಗಿದ್ದರಿಂದ ಎಲ್ಲ ರಂಗಗಳಿಗಿಂತ ಇದಕ್ಕೆ ಹೆಚ್ಚು ಮಹತ್ವ ಅಟೆನ್ಷನ್ ಸಿಗೋದು ಕಾರಣದಿಂದ ಆ ಹಿನ್ನೆಲೆಯಲ್ಲಿ ನಾನು ಇದನ್ನು ಹೇಳ್ತಿದ್ದೇನೆ. ಸರ್, ಈಗ ಈ ಪದ್ಮಭೂಷಣ ಪ್ರಶಸ್ತಿ ದೊರಕಿದ ನಂತರ ವಿಷನ್ ಅಂತ ಹೇಳೋದು ತಪ್ಪು, ವಿಷನ್ ಅಲ್ಲ, ನಿಮ್ಮ ಮಾರ್ಗ ಯಾವ ರೀತಿ ಇರುತ್ತೆ? ಅಂದರೆ ಯಂಗರ್ ಜನ್ರೇಷನ್ಗೆ ಏನಾದರೂ ಪಾಠ ಹೇಳೋದೋ, ದಾರಿ ತೋರಿಸೋದೋ, ಅಥವಾ ಇನ್ನೂ ದೊಡ್ಡ ದೊಡ್ಡ ಸಿನಿಮಾಗಳನ್ನು ಮಾಡಬೇಕು ಅಥವಾ ಸಮಾಜ ಸೇವೆ ಮಾಡಬೇಕು, ನಿಮ್ಮ ಮನಸ್ಥಿತಿ ಇವಾಗ ಹೇಗಿದೆ? ಇಲ್ಲ, ನಾನು ಹೇಳೋದು ಅದು ಸೆಲ್ಫ್ ಎವಲ್ಯೂಷನ್. ಅದು ಏನಾದ್ರೆ ಎಸ್ಪೆಷಲಿ ಸಿನಿಮಾ ರಂಗದ ಬಗ್ಗೆ ನಾನು ಹೇಳೋದು, ಅವರವರಿಗೆ ಅನಿಸ್ಬೇಕು, ಅವರು ಅಷ್ಟು ಆಸ್ಥೆ ತೋರಿಸಬೇಕು, ಅದಕ್ಕೆ ಪ್ರಯತ್ನ ಪಡಬೇಕು. ಆಮೇಲೆ ಯಾವ ರೀತಿ ಅದು, ಯಾಕಂದರೆ ಇದು ಈ ಚಿತ್ರರಂಗ, ನಾಟಕರಂಗ ಮಾತ್ರ ಅಲ್ಲ, ಇತರೆ ಕಲಾ ಪ್ರಕಾರಗಳಿವೆ. ಸೃಜನಾತ್ಮಕವಾದ ಅಂದರೆ ಕ್ರಿಯೇಟಿವ್ ಒಂದು ಕ್ಷೇತ್ರ ಇದು. ಅದರಲ್ಲಿ ಯಾರಿಗೂ ನೀನು ಹೀಗೆ ಮಾಡು ಹಾಗೆ ಮಾಡು ಅಂತ ಹೇಳಿ ಪ್ರಯೋಜನ ಇಲ್ಲ, ಹಾಗೆ ಹೇಳಲೂಬಾರದು. ಯಾಕೆ ಅವರವರ ಸ್ವಂತಿಕೆ ಬೆಳೆಸ್ಕೊಂಡು ಅವರು ಬೆಳಕಿಗೆ ಬರಬೇಕು. ಕರೆಕ್ಟ್. ಮೊದಲು ಒಂದು ಗುಂಪು ಇರಬಹುದು, ಒಬ್ಬ ವ್ಯಕ್ತಿ ಇರ್ಬೋದು, ಅದೇ ಬೆಳೀತದೆ. ಹಾಗೆ ಅವ್ರಿಗೆ ಬೆಳಿಬೇಕೇ ಹೊರತು ಹೀಗೆ ಮಾಡು ಹಾಗೆ ಮಾಡು ಅಂತಂದ್ರು ಅದು ಹಾಗೆ ಹೇಳೋದು ಸರಿಯಲ್ಲ. ಅವರಿಗೆ ಹಾಗೆ ಬೆಳೆಸೋದು. ಈಗ ಉದಾಹರಣೆಗೆ ನನಗೆ ಯಾವ ಬೆಂಬಲವು, ಯಾರು ಪರಿಚಯ ಎಲ್ಲ ಗುರುತಿಲ್ಲ, ಒಂದು ಪ್ರಯತ್ನ ಮಾಡಿ 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 ಇಲ್ಲ ಅವಕಾಶ ಅದು ಕೆಲವರಿಗೆ ವಿಧಿಲಿಖಿತ ಅನ್ನಿ, ಅದು ಬೇರೆ ಏನಾದರೂ ಅದೃಷ್ಟ. ಅವರು ತಂದೆಯವರು ಅಥವಾ ಅವರ ಸಂಬಂಧಿಕರು ಈ ಆಯಾ ರಂಗದಲ್ಲಿದ್ದರೆ ಅವರಿಗೆ ಸ್ವಲ್ಪ ಸುಲಭ ಸಾಧ್ಯ ಆಗ್ತದೆ.
ಅದರ ನಂತರ ಒಂದು ಸುಲಭ ಮೊದಲಿನ ಅವಕಾಶ, ಆಮೇಲೆ ಅವರವರ ಹಣೆ ಬರದ ಹಾಗೆ ಅವರವರ ಸಾಮರ್ಥ್ಯದ ತಕ್ಕಂತೆ ಹೋಗುವುದರಿಂದ ಎಲ್ಲರೂ ಈಗ ಸ್ವಲ್ಪ ಈ ಕೊರೋನಾ ಆದಮೇಲೆ ಚಿತ್ರರಂಗಕ್ಕೆ ಭಾಳ ಏಟಾಗಿದೆ. ಇದು ಹೊಸತಾಗಿ ಮತ್ತೆ ಈ ಏನಂತಾರೆ ಉದ್ಯಾನವೇ ಹಾಳಾಗಿ ಹೋಗಿದೆ. ಆದರೆ ಒಟ್ಟು ಎಲ್ಲ ಕ್ಷೇತ್ರಕ್ಕೂ ಸಂಬಂಧಿಸಿದೆ, ಎಲ್ಲ ಕಡೆ. ಆದರೆ ನಮ್ಮ ಕ್ಷೇತ್ರಕ್ಕಂತೂ ಭಾಳಷ್ಟು, ಚಿತ್ರರಂಗಕ್ಕಂತೂ ಭಾಳ ಏಟಾಗಿದೆ. ಅಲ್ಲಿಂದ ಮತ್ತೆ ಚಿಗುರೊಡಿಬೇಕು, ಬೆಳಿಬೇಕು, ಇನ್ನು ಮತ್ತೆ ಕಟ್ಟುವ ಒಂದು ವಾತಾವರಣ, ಪ್ರಕ್ರಿಯೆ, ಅದನ್ನು ನಾವು ಅವ್ರಿಗೆ ಈಗ ಮುಂದಿನ ಪೀಳಿಗೆಗೇ ಬಿಡಬೇಕು. ಅವರಿಗೆ ಬಿಟ್ಬಿಡು, ಅವರು ಯಾವ ರೀತಿಯಲ್ಲಿ ಅದನ್ನು ಬೆಳೆಸ್ತಾರೆ ಅದು ಅವರಿಗೆ. ಆಮೇಲೆ ಆ ರೀತಿ ಯಾಕಂದರೆ ಆ ರೀತಿ ಬೆಳೆಸಿದವರು ಈಗ ಯಾರೂ ಇಲ್ಲ. ಮತ್ತೊಂದು ಸಲ ಇದು ಈಗ ನನ್ನ ಮೇಲೆ ಒಂದು ಹೊಣೆ ತೊಗೊಂಡೆ, ಯಾವ ರೀತಿ ಮಾಡ್ಬೋದು ಅಂದರೆ ನನಗೂ ಗೊತ್ತಿಲ್ಲ. ಕರೆಕ್ಟ್. ನಾನು ಬರೀ ನಟನೆಗೆ ಹೆಚ್ಚು ಪ್ರಾಧಾನ್ಯತೆ ಕೊಟ್ಟು ಚಿತ್ರಕಥೆ ಕೊಟ್ಟಾಗಲ ನನ್ನ ಪಾತ್ರ ಏನು, ಕಥೆ ಏನು ಅಂತ ಗೊತ್ತಿರ್ತದೆ. ನಾನು ಸ್ವೀಕರಿಸಿದರೆ ಅಥವಾ ನನಗೆ ಇಷ್ಟ ಇಲ್ಲ ಅಂದರೆ ನಾನು ಮಾಡೋದೇ ಇಲ್ಲ. ಹಾಗೆಯೇ ಅವರವರೇ ಅದನ್ನು ಮಾಡಬೇಕು ಹೊರತು ಮುಂದಿನ ಪೀಳಿಗೆಗೋಸ್ಕರ ಇದನ್ನು ಬೆಳೆಸಬೇಕು. ಯಾಕಂದರೆ ನಾನು ಬಂದಾಗ ನಾನು ನೋಡಿದ್ದು ಏನಂದರೆ ಆವಾಗ ಅನೇಕ ನಟರಿದ್ದರು. ಅದರಲ್ಲಿ ಕುಮಾರ್ ಹತ್ರ ಇರೋದು ನಾನು ನೋಡಿದ ಮೊದಲ ಚಿತ್ರ ನನ್ನ ಜೀವಮಾನದಲ್ಲಿ ರತ್ನಗಿರಿಯ ರಹಸ್ಯ. ಅದರ ನಂತರ ಅಲ್ಲಿಂದ ಹೊರಹೊಮ್ಮಿದವರು ರಾಜ್ಕುಮಾರ್ ಅವರು. ಆಮೇಲೆ ಅವ್ರ ಸುತ್ತ ಒಂದು ಟೀಮ್ ಕ್ರಿಯೇಟ್ ಮಾಡಿದರು, ಅಥವಾ ಅವ್ರು ಮಾಡಿದ್ದ ಅವರ ಸಹಕಾರದಿಂದಲೇ ಆಗಿದೆ. ಆ ಟೀಮು ಕತೆ, ಚಿತ್ರಕಥೆ, ಕಾವ್ಯ ಅಂದರೆ ಹಾಡುಗಳು, ಆಮೇಲೆ ಸಂಗೀತ, ಅದರ ಮೇಲೆ ಅದರ ನಂತರ ಸಾಹಸಕ್ಕೆ ಒಬ್ಬರು ಪ್ರಾರಂಭವಾಯಿತು. ಆಮೇಲೆ ಇತ್ಲಾಗೆ ಹಾಡುಗಳಿಗೆ ಕೊರಿಯೋಗ್ರಾಫಿ, ಇದು ಒಂದೊಂದಾಗಿ ಆ ರೀತಿ ಒಂದು ಟೀಮ್ ಥರ ಅವರ ರಾಜ್ಕುಮಾರ್ ಅವರಿದ್ದ ಚಿತ್ರಗಳು ಬೆಳೆದು. ಹಾಗಾಗಿ ಇಲ್ಲಿ ಒಂದು ಕಡೆ ಐತಿಹಾಸಿಕ ಮಾಡಿದರೆ, ಒಂದು ಕಡೆ ಸೋಷಲ್ಲು, ಒಂದು ಪೌರಾಣಿಕ ಮಾಡಿದರೆ ಇನ್ನೊಂದು ಕಡೆ ಭಕ್ತಿ ಪ್ರಧಾನವಾದ, ಒಂದು ಕಾಮಿಡಿ ಇದ್ದರೆ ಮತ್ತೊಂದು ಟ್ರಾಜಿಡಿ, ಈ ರೀತಿ ಅದರ ಅರಿವು ಮನಸ್ಸಲ್ಲಿ ಇಟ್ಕೊಂಡೆ ರಾಜ್ಕುಮಾರ್ ಅವರು ಕೆಲಸ ಮಾಡ್ತಾರೆ. ಅಂದರೆ ನೀವು ರಾಜ್ಕುಮಾರ್ ಅವರನ್ನು ಒಂದು ರೀತಿ ಪರೋಕ್ಷವಾಗಿ ಮುಂದಿನ ದೋಣಿ ಅಂತ ಕರಿತೀನಿ ನಾವು. ನಮ್ಮದು ಸಣ್ಣ ದೋಣಿ ಇತ್ತು, ಅವರ ಮುಂದಿನ ದೋಣಿ ದೊಡ್ಡದಾಗಿ ಬೆಳೀತು, ಅದು ಸಮುದ್ರಕ್ಕೆ ಹೋಗ್ಬಿಡ್ತು. ಇದು ಹೆಂಗಪ್ಪ ನದಿಯಲ್ಲೇ ನಡೆಸೋದೇ ದೋಣಿ, ಅದು ಸಮುದ್ರಕ್ಕೆ ಹೋದರೆ ಹೆಂಗಾಗ್ತದೋ ಅಂತ ಒಂದು ಕಡೆ. ಅಂದರೆ ಅವ್ರ ರೀತಿಯಲ್ಲೇ ನಾನು ನನ್ನ ಸುತ್ತ ನಮ್ಮದೊಂದು ಟೀಮ್ ಮಾಡಿದೆ. ಒಂದು ಕಡೆ ನಾಗಾಭರಣ, ಒಂದು ಕಡೆ ಬಿ ಮಲ್ಲೇಶ್ ಅಂತ, ಒಂದು ಕಡೆ ಕೆ ವಿ ಜಯರಾಮ್, ಕೆ ವಿ ರಾಜು, ಇನ್ನೊಂದು ಕಡೆ ರೇಣುಕಾ ಶರ್ಮ, ಆಮೇಲೆ ನಂತರ ಬಂದರು ರಾಮಚಂದ್ರ, ಸುನೀಲ್ ಕುಮಾರ್ ದೇಸಾಯಿ, ಈ ಥರ ನಮ್ಮದು ಒಂದು ಟೀಮ್ ಆಯಿತು. ಆದರೆ ಅದು ಯಾವುದೂ ಶಾಶ್ವತ ಅಲ್ಲ. ಆಮೇಲೆ ಎಲ್ಲ ಕಡೆ ಜಯ ಸಿಗೋದಿಲ್ಲ. ಜಯ ಸಿಕ್ಕರೆ ಸ್ವಲ್ಪ ಬೆಂಬಲ ಜಾಸ್ತಿ ಸಿಗ್ತದೆ. ಒಂದು ವೇಳೆ ಕಾರಣಾಂತರಗಳಿಂದ ಚಿತ್ರ ಚೆನ್ನಾಗಿದ್ದು ಒಂದು ವೇಳೆ ಗಲ್ಲಾಪೆಟ್ಟಿಗೆಯಲ್ಲಿ ಯಶಸ್ವಿ ಆಗದೇ ಇದ್ದರೆ ಇನ್ನೊಂದು ಚಿತ್ರ ಮಾಡೋದು ಆಯಾ ನಿರ್ಮಾಪಕರಿಗೂ ಆ ನಿರ್ದೇಶಕರಿಗೂ. ನಟರಾಗಿ ನಮಗೆ ಬೇರೆ ಬೇರೆ ಕಡಿತ ನಾವು ಹೋಗ್ತೀವಿ, ಆದರೆ ಅವರಿಗೆ ವೈಯಕ್ತಿಕವಾಗಿ ಬಹಳ ಕಷ್ಟ ಆಗುತ್ತೆ. ಅದು ಅವರೇ ಮತ್ತೆ ಬಿಗಿನಿಂಗ್. ಅಂದರೆ ಈಗ ನಾನು ಹೇಳ್ತಿದ್ದೀನಲ್ಲ, ಕೊರೋನಾ ನಂತರ ಉದ್ಯಾನವೇ ಹಾಳಾಗೋಯ್ತು ಕೊರೋನಾದಲ್ಲಿ. ಈಗ ಹೊಸ ಉದ್ಯಾನ ಹೊಸ ಪೀಳಿಗೆ ಅವರು ಕಟ್ಟಬೇಕು ಅಂತ ಹೇಳೋದು ಆ ಕಾರಣಕ್ಕೆ. ಸರ್, ನನ್ನ ಇದು ಕ್ಲೀಶೆ ಅನಿಸ್ಬೋದು ಈ ಪ್ರಶ್ನೆ, ಆದರೂ ಕೇಳ್ತೀನಿ. ಪ್ರಶಸ್ತಿ ಸಿಕ್ಕಿದೆ ಪದ್ಮಭೂಷಣ ಅಂತ ನಿಮ್ಗೆ ಗೊತ್ತಾದ ತಕ್ಷಣ ನಿಮ್ಮ ಅನಿಸಿಕೆ, ನಿಮ್ಮಲ್ಲಿ ಯಾವ ಥರದ ಕಂಪನ ಉಂಟಾಯಿತು ಅಂತ ಅಷ್ಟೇ. ಇವತ್ತು ಇದು ಹೇಗಾಗಿದೆ ಅಂದರೆ, ಇದು ಒಂದು ಕಡೆ ಇವತ್ತು ಮೋದಿಯವರು ಏನು ಮಾಡಿದರೆ ಇದನ್ನು ಓಪನ್ ಮಾಡಿಬಿಟ್ರು. ಹಾಗೆ ಈ ಗೇಟ್, ಪದ್ಮ ಪ್ರಶಸ್ತಿಗೆ ಗೇಟ್ ಓಪನ್ ಮಾಡಿದರೆ ನಿಮ್ಮ ಸಲಹೆಗಳನ್ನು ಕೊಡಿ ಅಂತಂದರು. ಇದಕ್ಕೆ ಮುಂಚೆ ಹೀಗಿರಲಿಲ್ಲ. ಆವಾಗ ಯಾರಿಗೆ ಯಾಕೆ ಹೋಗ್ತದೆ ಏನೂ ಗೊತ್ತಿರಲಿಲ್ಲ ಅಂತ. ಅದರ ನಂತರ ರಾಜಕೀಯ ಕಾರಣಗಳಿಂದ, ಬೇರೆ ಬೇರೆ ರಾಜಕೀಯ ಕಾರಣಗಳಿಂದಲೇ ಯಾರಿಗೊಬ್ಬರಿಗೆ ಈ ಸರ್ಕಾರ ಕೊಡ್ತು ಅಂತ ಇಟ್ಕೊಳ್ಳಿ. ಕೆಲವರಿಗೆ ಸಿಗುತ್ತೆ, ಅದು ಕೆಲವರಿಗೆ ಸಿಗುತ್ತೆ, ಹಲವರಿಗೆ ಸಿಗೋದಿಲ್ಲ. ಅಂಥದ್ರಲ್ಲಿ ಅವರಿಗೆ ಸಿಕ್ತು. ಮುಂದೆ ಇನ್ನೊಂದು ಪಕ್ಷ ಅಧಿಕಾರಕ್ಕೆ ಬಂತು, ಈ ಪಕ್ಷ ಕೊಟ್ಟಿದ್ದು, ಈ ಪಕ್ಷ ಕೊಟ್ಟಿದ್ದು, ಹೊಸ ಬೇರೆ ಪಕ್ಷ ಬಂತು. ಇವರು ಆ ಸರ್ಕಾರ ಇದ್ದಾಗ ಇಲ್ಲಿ ಕೊಟ್ಟಿದ್ದನ್ನು ಇದು ನನಗೆ ಬೇಡ ಅಂತ.
ಯಾರು ಕೊಟ್ಟಿದ್ದು ಇವರಪ್ಪ, ನೀನು ಇನ್ನೂ ಅದು ವಾಪಸ್ ಕೊಟ್ಟರೆ ಅದು ಯಾರಿಗೆ ನಷ್ಟ? ಯಾತಕ್ಕೆ ಹಿಂಗೆ, ಹೌದು, ಯಾಕೆ ಹೀಗೆ ಮಾಡಬೇಕು?